ಮೂಲಕ ಅಥವಾ ಎಲ್ಲನೂ ಮತದ ಮೂಲಕ ಯಾರು ಹೆಚ್ಚು ಮತ ತೊಂದರೆ ಅವ್ರು ಹೇಳಿದಂಗೆ ನಡೆಯುವಂಥ ಒಂದು ಸಂಸದಂತರು ಲೆಕ್ಕಕ್ಕೆ ಇವತ್ತು ಬಂದು ನಿಂತಿದ್ದಾರೆ. ಹೀಗಾಗಿ ಬಹುಸಂಖ್ಯಾತರು ಏನು ಹೇಳ್ತಾರೆ ಅದು ಎಸ್ ಏನಪ್ಪ ಅನ್ನುವಂಥ ಪ್ರಸಂಗ ಬಂದದ್ದು. ಅದೇನೂ ಇರಲಿ, ರೈತರಿಗೆ ಒಂದೆರಡು ಮಾತು ಮಾತಾಡಿದ್ದು, ಮುಂದೆ ಅವ್ರಿಗೆ ಏನು ಕೊಡೋಕ್ಕೆ ಸಾಧ್ಯತೆ ಅದ್ರ ಬಗ್ಗೆ ಮಾತಾಡಿದ್ದು ಎಲ್ಲನೂ ಹೆಚ್ಚುವಂಥದ್ದು. ಸಿದ್ದರಾಮಯ್ಯರಿಗೇನು ಈ ರೈತರ ಬಗ್ಗೆ ಸಾಕಷ್ಟು ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದ್ದರೂ ಸಹ ಕೆಲವೊಮ್ಮೆ ಪರಿಸ್ಥಿತಿ ಒತ್ತಡದಿಂದಾಗಿ ಅವ್ರೇನು ಮಾಡೋಂಥ ಸ್ಥಿತಿ ಬಂದು ನಿಲ್ತದೇನೋ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಈ OBC ಸಲುವಾಗಿ ಕಾಂತರಾಜ್ ವರದಿ ನೆಲೆಗಟ್ಟಿನಲ್ಲಿ ಎಷ್ಟೊಂದು ವಿರೋಧ ಬರ್ತಾಯಿದೆ, ನಾವು ನೋಡ್ತಾ ಇದ್ದೀವಿ. ಅಂಥ ಪ್ರಸಂಗದಲ್ಲಿ ರೈತರಿಗೆ ಮಿನಿಮಮ್ ನಾವೇನಾದರೂ ಪ್ರೈಸ್ ರೇಟ್ ಕೊಡಲಿಕ್ಕೆ ಹೊಂಟ್ರೆ ಏನಾಗ್ಬೋದು ಅನ್ನೂ ಸಹಿತ ಅಷ್ಟೇ ಒಂದಿಷ್ಟು ಪ್ರಶ್ನೆ ಮಾಡುವಂಥದ್ದು. ಆದರೂ ಸಹ ಜನರಲ್ ಅದನ್ನು ಜಾಗೃತಿ ಮಾಡೋ ಸಲುವಾಗಿ, ಜಾಗೃತಿ ಮೂಡಿಸೋ ಸಲುವಾಗಿ ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ. ಏನೂ ಇರಲಿ, ರೈತರಿಗೆ ಅನುಕೂಲ ಆಗುವಂಥ ಕೆಲವು ತಮಗೆ ಸಾಧ್ಯಂಥ ಲಿಮಿಟೇಷನ್ದಲ್ಲೇ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂತ ಮಾತು ಹೇಳಬೇಕಾಗಿದೆ. ಆದರೂ ರೈತ ಉಳಿಬೇಕಾಗಿತ್ತಪ್ಪ ಅಂದ್ರೆ ಅವ್ನು ಮಾರ್ಕೆಟ್ ಸಿಗಬೇಕು ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಇಲ್ಲಪ್ಪ ಅಂದ್ರೆ ಇಷ್ಟ ದುಡಿದಕ್ಕೆ, ಉಂಡಿದ್ದಕ್ಕೆ, ಮಲಗಿದ್ದಕ್ಕೆ, ಎದ್ದಿದ್ದಕ್ಕೆ ಅಷ್ಟೇ ಆಗಿ ಹೋಗ್ಬಿಡ್ತದೆ. ಅವ್ರ ಬದುಕಿನಲ್ಲಿ ಏನೂ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ನಿನ್ನೆ ನಡೆದ ಎರಡೂ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ತಮ್ಮ ವಿಚಾರಗಳನ್ನು ಹಂಚೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಜನ ಯಾವ ರೀತಿ ಸ್ಪಂದಿಸ್ತಾರೆ, ಏನು ಮಾಡ್ತಾರೆ ನೋಡೋಣ. ಆದರೂ ಅವ್ರ ಮುಂದೆ ನಮ್ಮ ಬೇಡಿಕೆ ಇಷ್ಟ, ಕೃಷಿಕನಿಗೆ ಬೆಳೆದ ಬೆಳೆಗೆ ಬೆಲೆ ಸಿಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಅದು ಕಾನೂನು ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಸಿದ್ದರಾಮಯ್ಯನವರಲ್ಲೇ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೆಚ್ಚು ಸತ್ಯಾಗ್ರಹಗಳಲ್ಲಿ ವಂದನೆಗಳು.